ಹೆಲೋ, ಇವತ್ತು ನಾವು ಗಂಗಾವತಿಗೆ ಹೊಂಟೀವಿ. ಇವತ್ತು ನಮ್ಮ ಐರಾದು ಚೆಕಪ್ ಇದೆ, ನಾರ್ಮಲ್ ಜನರಲ್ ಚೆಕಪ್ ಇದೆ. ಅದಕ್ಕೆ ಕಾರ್ ಎಷ್ಟು ದಿನ ಆಯಿತು ಸ್ಟಾರ್ಟ್ ಮಾಡಿಲ್ಲ ಅಂತೇಳಿ ಇವಾಗ ಎಷ್ಟು ಸ್ಟಾರ್ಟ್ ಮಾಡಿ ಐರ ನೋಡಿ ಎಲ್ಲ ಫುಲ್ ರೆಡಿಯಾಗಿದ್ದಾಳೆ ಹೋಗೋಕೆ. ಹಂಗೆ ಆಯಿತು, ಮನೆಗೆ ರೋಡ್ ಕ್ರಾಸ್ ಮಾಡಿ ವ್ಯೂ ಮಾತ್ರ ಫುಲ್ ಕ್ಲೌಡಿ ಮಳೆನೇ ಇಲ್ಲ, ಏನು ಮಾಡಬೇಕು. ಇಲ್ಲಿ ನೋಡಿ, ನಾನು ನಮ್ಮಕ್ಕ ಐರ ಮೂವರು ಹೊಂಟಿದ್ವಿ. ಹೊಳೆ ಇದಂತರ ನೀರು ಇಲ್ಲ, ಏನೂ ಇಲ್ಲ. ಹಂಗೆ ನಾರ್ಮಲಾಗಿ ಹಂಗೆ ಹೋಗಿದ್ವಿ. ವೆದರ್ ಮಾತ್ರ ಸೂಪರ್ ಆಗಿದೆ. ಹಂಗೆ ಗಂಗಾವತಿ ರೀಚ್ ಆದ್ವಿ. ಇಲ್ಲಿ ನೋಡೋ ಫುಲ್ ಕನ್ಸ್ಟ್ರಕ್ಷನ್, ಯಾವಾಗ ನೋಡೋ ಕನ್ಸ್ಟ್ರಕ್ಷನ್ ಇರುತ್ತೆ, ಯಾವಾಗ ಮಾಡ್ತಾರೆ ನಾವು ರೋಡು ಏನೋ ಗೊತ್ತಿಲ್ಲ. ಆಮೇಲೆ ಹಂಗೆ ಪಾಸ್ ಹಾಕಂತ ಹಂಗೆ ಡೈರೆಕ್ಟ್ ಹಾಸ್ಪಿಟಲಿಗೆ ಬಂದ್ವಿ. ಇಲ್ಲಿ ನೋಡಿ, ಐರ ಅಂತೂ ಫುಲ್ಲು ಟಿಪ್ ಟಾಪ್ ಆಗಿ ಫುಲ್ಲು ಜಾಲಿ ಹೊರಗೆ ಬಂದೇವ. ಹಂಗೆ ಆರಾಮಾಗದೆ, ಹಂಗೆ ಆರಾಮಾಗಿ ಕಾಡ್ಸ್ಕೊಂತಾನೆ ಇದ್ದು. ಇದು ಐರ ಅವ್ರ ಮಮ್ಮಿ ಒಳಗೆ ಹೋಗಿ ಐರನ ನನ್ನ ಕಡೆ ಬಿಟ್ಟರು. ಈಗಂತೂ ಫುಲ್ಲು ಆಟಾಡ್ಕೊಂತಿದ್ಲು ನನ್ನ ಕಡೆ. ಆಮೇಲೆ ಏನೋ ಶಾಪಿಂಗ್ ಆಯ್ತು ಅಂತೇಳಿ ನಮ್ಮ ಮಕ್ಕಳು ಐರನ್ ಇಲ್ಲೇ ಬಿಟ್ಟು ಹೋಗಿದ್ರು. ನಾನು ಹಂಗೆ ಐರಾಗ ಹಂಗೆ ಡ್ರೈ ಫ್ರೂಟ್ಸ್ ತಿನ್ಸ್ಕೊಂತ ಹಂಗೆ ನಾನು ತಿನ್ಕೊಂತ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಂಗೆ ತಿಂದು ಇಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆ ಆಕಿದ್ದಿಲ್ಲ, ಮತ್ತೆ ಒಳಗೆ ಹೋಗಿದ್ವಿ. ಸುಮ್ಮನೆ ಆಕಿ ಕಸುಬಾರಿಗೆ ಇದು ಬ್ಯಾಟ್ ಅಂದ್ಕೊಂಡಿದ್ಲು, ಕೊಡ್ಸಂದು ಕಳೆ ಬಿದ್ದಿದ್ಲು. ಆಮೇಲೆ ಆಯಿತು, ಐರಾಗ ಇಡ್ಲಿ ತಿನ್ಸ್ಬೇಕಂತೇಳಿ ಹೋಟ್ಲಿಗೆ ಹೋಗಿದ್ವಿ. ಈಗ 2 ಇಡ್ಲಿ ತಿನ್ನಿಸಿ ನಾನು ಇಲ್ಲಿ ತಿನ್ನಂಗಿಲ್ಲ ಅಂತ ಹೇಳಿದ್ದೆ. ಆಮೇಲೆ ನಾನು ನಮ್ಮ ಅಕ್ಕ ಸಪ್ರೇಟ್ ಬೇರೆ ರೆಸ್ಟೋರೆಂಟಿಗೆ ಹೋಗಿದ್ವಿ. ಇದಾದ ಹೊಸ ರೆಸ್ಟೋರೆಂಟ್, ನಾನು ಫಸ್ಟ್ ಟೈಮ್ ಬಂದಿದ್ದು ಗಂಗಾವತಿಗೆ. ಇದು ನನ್ನ ಜೂನಿಯರಿನ ರೆಸ್ಟೋರೆಂಟ್ ಇತ್ತು. ಹಾಗೆ ಟೇಸ್ಟ್ ಮಾಡೋ ಒಂದು ಐರ ಮಕ್ಕೊಂಡಿದ್ಲು ಆಗಲೇ. ಆಮೇಲೆ ನೋಡಿ ಹಿಂಗೆ ರಶ್ ಎಲ್ಲ ಹೆಂಗಿದೆ ಎಲ್ಲ ನೋಡಿ. ಆಮೇಲೆ ನಮ್ಮ ಅಕ್ಕದು ಮಿಲ್ಸ್ ಬಂತು. ಆಮೇಲೆ ನಾನು ಜಾಡ್ರು ಐರ ಅಂತೂ ಫುಲ್ಲು ಮಕ್ಕೊಂಡಿದ್ಲು. ಹಂಗೆ ಮಲ್ಸಿ ನಮ್ಮ ಅಕ್ಕ ಮತ್ತೆ ಮನೆಗೆ ಸ್ವೀಟ್ಸ್ ತೊಗೊಬೇಕಂದ್ರೆ ಸ್ವೀಟ್ಸ್ ತೊಗೊಂಡ್ಳು. ಹಂಗೆ ಮತ್ತೆ ಊರಿಗೆ ರೀಚ್ ಆದ್ವಿ. ಮತ್ತು ನಮ್ಮ ಅಕ್ಕ ಇನ್ನೂ ಸ್ವೀಟ್ಸ್ ಬೇಕಂತೇಳಿ ಮತ್ತೆ ಹಿಂಗೆ ಐರನ್ ಬಿಟ್ಟು ಮತ್ತು ಸ್ವೀಟ್ಸ್ ತೊಗೊಂಡ್ಲು. ಮತ್ತು ನಮ್ಮ ಅಮ್ಮ ಇದ್ದು ವೆಜಿಟೇಬಲ್ಸ್ ತೊಗೊಂಬ ಅಂತೇಳಿ ಹಂಗೆ ಬರ್ಬೇಕಾದ್ರೆ ಫೋನ್ ಹಚ್ಚಿದ್ರು. ಹಂಗೆ ಬಂದು ಲಾಸ್ಟ್ ಮನೆಗೆ ರಿಟರ್ನ್ ಆದ್ವಿ ಗಾಯ್ಸ್. ಬಾಯ್.